ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವಿಷಯ ಏನಪ್ಪ ಅಂದರೆ, ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ ಕೇಂದ್ರ ಸರ್ಕಾರದಿಂದ 10 ರಿಂದ 12 ಲಕ್ಷದವರೆಗೂ ಸಬ್ಸಿಡಿ ಸಾಲವನ್ನು ನೀಡುತ್ತಿದ್ದಾರೆ. ಅದು ನಿರುದ್ಯೋಗ ಯುವಕ ಮತ್ತು ಯುವತಿಯರಿಗೆ. ಯಾರಿಗೆ ಗೌರ್ಮೆಂಟ್ ಕೆಲಸ ಅಥವಾ ಪ್ರೈವೇಟ್ ಕೆಲಸ ಸಿಕ್ಕಿರೋದಿಲ್ವೋ ಅಂಥವರಿಗೆ ನಮ್ಮ ಕೇಂದ್ರ ಸರ್ಕಾರ ಸಾಲವನ್ನು ನೀಡಿ ಅವರ ಜೀವನವನ್ನು ಉತ್ತಮಗೊಳಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದೆ. ಸ್ವಂತ ಉದ್ಯಮ ಆರಂಭಿಸಬೇಕು ಎಂದುಕೊಂಡ ನಿರುದ್ಯೋಗಿಗಳಿಗೆ ಈ ಯೋಜನೆಯು ತುಂಬ ಉಪಯುಕ್ತವಾಗಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಯಾರಾದರೂ ಈ ವಿಡಿಯೋವನ್ನು ಮೊದಲೇ ಬಾರಿಗೆ ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾವು ಮಾಡೋ ವಿಡಿಯೋ ಪ್ರತಿಯೊಂದು ನಿಮ್ಮ ನೋಟಿಫಿಕೇಷನ್ ಆಗಿ ತಲುಪುತ್ತದೆ ಹಾಗೂ ಲೈಕ್ ಮಾಡಿ. ಈ ಯೋಜನೆ ಅಡಿಯಲ್ಲಿ 50,000ರಿಂದ ತಲಾ 12 ಲಕ್ಷದವರೆಗೂ ಸಾಲವನ್ನು ಪಡೆಯಬಹುದು. ನಿರುದ್ಯೋಗ ಯುವಕ ಮತ್ತು ಯುವತಿಯರು ಮಾತ್ರ. ಈ ಸಾಲದಲ್ಲಿ ಹಲವಾರು ನಿರುದ್ಯೋಗ ಯುವಕ ಮತ್ತು ಯುವತಿಯರು ಸಾಲವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ರೂಪಿಸಿಕೊಂಡಿದ್ದಾರೆ. ಉತ್ತಮ ಬಡ್ಡಿ ದರದಲ್ಲಿ ಈ ಸಾಲವನ್ನು ಕೇಂದ್ರ ಸರ್ಕಾರ ನೀಡಲಿದೆ. ಹಲವಾರು ಜನರಿಗೆ ಈ ಸಾಲದ ಬಗ್ಗೆ ಅರಿವು ಇರುತ್ತದೆ. ಇದು ಹೊಸದೇನಲ್ಲ. ಕೇಂದ್ರ ಸರ್ಕಾರ 2015ರಲ್ಲಿ ಈ ಯೋಜನೆಯನ್ನು ಜಾರಿಗೆ ತಂದಿತ್ತು. ಈ ಯೋಜನೆ ಹೆಸರು ಬಂದ್ಬಿಟ್ಟು ಮುದ್ರಾ ಯೋಜನೆ. ರಾಷ್ಟ್ರೀಕೃತವಾಗಿರುವಂತಹ ಪ್ರತಿಯೊಂದು ಬ್ಯಾಂಕಿನಲ್ಲೂ ಸಹ ಈ ಯೋಜನೆ ಜಾರಿಯಲ್ಲಿರ್ತದೆ. ಸೊ ಹಾಗಾಗಿ ನೀವು ಕೂಡ ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬಹುದು. ಈ ಯೋಜನೆಯನ್ನು ರಾಷ್ಟ್ರೀಕೃತ ಬ್ಯಾಂಕ್ ಆಗಿರೋ ಪ್ರಧಾನಿ ಮೋದಿಯವರು ಮುದ್ರಾ ಯೋಜನೆಗೆ 2015ರಲ್ಲಿ ಚಾಲನೆ ನೀಡಿದಾಗ ಅವರು ಯುವಕ ಮತ್ತು ಯುವತಿಯರು ಸ್ವಯಂ ಉದ್ಯೋಗ ಸ್ಥಾಪಿಸಿಕೊಳ್ಳಬೇಕೆಂದು ಎಚ್ಚೆತ್ತುಕೊಂಡು ಈ ಮಾದರಿಯ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಿದ್ದರು. ಈ ಯೋಜನೆಯಲ್ಲಿ ಹಲವಾರು ಜನರು ಕೆಲವೊಂದು ಉಪಯುಕ್ತ ಮಾಹಿತಿಯನ್ನು ತಿಳ್ಕೊಂಡು ತಮಗೆ ಬೇಕಾಗುವಂತಹ ಅನುಕೂಲಗಳನ್ನು ಪಡೆದುಕೊಂಡಿದ್ದಾರೆ. ಈ ಸಾಲವನ್ನು ಮೊದಲನೇ ಹಂತದಲ್ಲಿ 50,000ದಿಂದ 10 ಲಕ್ಷದವರೆಗೂ ಈ ಯೋಜನೆಯಲ್ಲಿ ನಾವು ಸಾಲಗಳನ್ನು ಪಡೆಯಬಹುದು. ಮೊದಲನೆಯದಾಗಿ 3 ಹಂತದಲ್ಲಿ ಈ ಸಾಲವನ್ನು ಕೊಡುತ್ತಾರೆ. ಆ ಸಾಲ ಮುದ್ರಾ ಯೋಜನೆ ಸಾಲವನ್ನು 3 ಹಂತದಲ್ಲಿ ನಮಗೆ ನೀಡುತ್ತಾರೆ. ಮೊದಲನೇ ಬಂದ್ಬಿಟ್ಟು ಶಿಶು ಸಾಲ. ಇದು ಬಂದ್ಬಿಟ್ಟು 50,000ದಿಂದ ಪ್ರಾರಂಭವಾಗುತ್ತದೆ. ಇದಕ್ಕೆ ಯಾವುದೇ ಗ್ಯಾರಂಟಿಯ ಕೊಡಲಾಗುವುದಿಲ್ಲ. ಎರಡನೇ ಬಂದ್ಬಿಟ್ಟು ಕಿಶೋರ ಸಾಲ. ಈ ಸಾಲದಲ್ಲಿ 50,000ದಿಂದ 5 ಲಕ್ಷದವರೆಗೂ ನಾವು ಸಾಲವನ್ನು ಪಡೆಯಬಹುದು. ಇದಕ್ಕೂ ಸಹ ಯಾವುದೇ ರೀತಿಯ ಗ್ಯಾರಂಟಿ, ಶ್ಯೂರಿಟಿ ಯಾರ ಅವಶ್ಯಕತೆಯೂ ಬೇಕಾಗುವುದಿಲ್ಲ. ಮೂರನೇ ಹಂತ ತರುಣ ಸಾಲ, ಅಂದರೆ ವಯಸ್ಕರ ಸಾಲ. ನಮಗೆ ಬೇಕಾಗುವಂತಹ ಸ್ವಂತ ಉದ್ಯೋಗ ಆಗಲಿ ಬಿಸ್ನೆಸ್ಗಾಗಲಿ ಸದುಪಯೋಗಪಡಿಸಿಕೊಳ್ಳುವಂತಹ ಸಾಲ. ಈ ಸಾಲ ಬಂದ್ಬಿಟ್ಟು 5 ಲಕ್ಷದಿಂದ 10 ಲಕ್ಷದವರೆಗೆ ಕೇಂದ್ರ ಸರ್ಕಾರ ನಮಗೆ ನೀಡುತ್ತದೆ. ಈ ಸಾಲವನ್ನು ಪಡೆದುಕೊಳ್ಳಲು ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸರ್ ಅಂತ ನೀವು ನನ್ನನ್ನು ಕೇಳ್ಬೋದು. ಈ ಸಾಲವನ್ನು ಪಡೆದುಕೊಳ್ಳಲು ಏನಿಲ್ಲ, ನಿಮ್ಮಲ್ಲೇ ಇರುವಂತಹ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟು ಹಾಗೂ ನೀವು ಯಾವುದರ ಮೇಲೆ ಬಿಸ್ನೆಸ್ ಅಥವಾ ಉದ್ಯೋಗವನ್ನು ಮಾಡಬೇಕೆಂದಿದ್ರೆ ಅದರ ಬಗ್ಗೆ ಮಾಹಿತಿ ಮತ್ತು ಅರ್ಜಿಯನ್ನು ಫುಲ್ಫಿಲ್ ಮಾಡಿ ನಿಮ್ಮ ಹತ್ತಿರದಲ್ಲಿರೋ ಬ್ಯಾಂಕಿಗೆ, ಆ ಬ್ಯಾಂಕಲ್ಲಿ ನೀವು ಒಂದು ಖಾತೆ ಅಂದರೆ ಅಕೌಂಟನ್ನು ಹೊಂದಿರಬೇಕು. ಅಂತಹ ಬ್ಯಾಂಕಲ್ಲಿ ಈ ರೀತಿಯ ಮುದ್ರಾ ಯೋಜನೆ ಸಾಲವನ್ನು ಪಡೆಯಲು ನಿಮಗೆ ಅನುಕೂಲವಾಗುತ್ತದೆ. ಇದರಲ್ಲಿ ಅತಿ ಕಡಿಮೆ ಬಡ್ಡಿಯಲ್ಲಿ ನೀಡುವ ಸಾಲ ಮುದ್ರಾ ಯೋಜನೆ ಸಾಲ. ಇದನ್ನು ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಿ ಹಾಗೂ ನಿಮ್ಮ ಉತ್ತಮ ಜೀವನವನ್ನು ಕಟ್ಟಿಕೊಂಡು ನಿಮಗೆ ತಿಳಿದಿರುವಂಥ ಮಾಹಿತಿಯನ್ನು ಇದರ ಬಗ್ಗೆ ಬೇರೆಯವರಿಗೆ ಮನೆಯಲ್ಲೇ ಕುಳಿತುಕೊಂಡು ಮಾಡಬಹುದಾದಂಥ ಬಿಸ್ನೆಸ್ಗಳಿಗೆ ಅವರಿಗೆ ಬಹುಮುಖ್ಯವಾದಂಥ ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ ಈ ಮುದ್ರಾ ಯೋಜನೆ ಸಾಲ. ಯಾರ್ಯಾರು ಈ ವಿಡಿಯೋವನ್ನು ನೋಡಿದ್ದೀರಿ, ಗೊತ್ತಿಲ್ಲದವರಿಗೆ ಈ ವಿಷಯವನ್ನು ಹೇಳಿ ಹಾಗೂ ಇವತ್ತು ಕುರಿತು ನಿರುದ್ಯೋಗಿಗಳಿಗೆ ಈ ವಿಷಯವನ್ನು ತಲುಪಿಸಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದೇ ತರಹ ನಿಮಗೆ ವಿಡಿಯೋಗಳು ಬೇಕಾದರೆ ಉಪಯುಕ್ತ ಮಾಹಿತಿಯನ್ನು
ಮುಂದಿನ ವಿಡಿಯೋ ಜೊತೆಗೆ ನಿಮ್ಮಲ್ಲಿ ಸಿಗುತ್ತೇನೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಲಿ ನಾನು ನಿಮಗೆ ಸಿಗುತ್ತೇನೆ.